ರಂಗನಾಥ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು, ಹೇಳ್ಕೊಳ್ಳಿಕ್ಕೆ ಪ್ರಭಾವಿ. ಬಟ್ ಅಲ್ಲಿ ಈಗ ಕಾಮಗಾರಿಗಳು ಸಂಪೂರ್ಣ ಕಳಪೆ ಆಗಿರುವಂಥದ್ದು. ನಮ್ಮ ತಾಲೂಕಿನ ನೀರನ್ನ ಮಾಗಡಿಗೋ ರಾಮನಗರಕ್ಕೋ ತೊಗೊಂಡು ಹೋಗ್ಲಿಕ್ಕೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಒಂದು ಹನಿ ನೀರನ್ನು ಕೂಡ ನಾವು ನಮ್ಮ ತಾಲೂಕಿನ ಒಂದು ಗಡಿ ಬಿಟ್ಟು ಮಾಗಡಿ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ರಂಗನಾಥ್ ಅವ್ರ ಬಿಹೇವಿಯರ್ ಹೆಂಗಿತ್ತು, ಅದಕ್ಕೆ ಅವ್ರ ರಿಯಾಕ್ಷನ್ ಹೆಂಗಿತ್ತು, ಅಭಿವೃದ್ಧಿ ಶೂನ್ಯ. ಬರೀ ಈಗ ಕಾಮಗಾರಿಗಳು ಕಳಪೆ ಕಾಮಗಾರಿಗಳು ಆಗ್ತಾ ಇರುವಂಥದ್ದು. ಅಭಿವೃದ್ಧಿ ಅಂತಂದರೆ ಕಳಪೆ ಕಾಮಗಾರಿ. ಕಮಿಷನ್ ಕೊಟ್ಟವರು ಕೆಲಸ ಮಾಡ್ಕೋಬೋದಲ್ವೇ? ಇದೇ ರೀತಿಯಂಥ ನೀರಾವರಿ ಇಲಾಖೆನ, ಸಂಪೂರ್ಣ ನೀರಾವರಿ ಇಲಾಖೆಯನ್ನು ತೊಗೊಂಬಂದು ಮಿಸ್ಯೂಸ್ ಮಾಡಿಕೊಂಡು ಬೇರೆ ಬೇರೆ PWD ರಸ್ತೆಗಳು, ರಸ್ತೆ ಇಲಾಖೆ ಅನುದಾನ ಮಿಸ್ಯೂಸ್ ಮಾಡಿಕೊಂಡು ಅದರಲ್ಲಿ ನಾನು ದೊಡ್ಡ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಈಗ PWD ಇಲಾಖೆ ಬರ್ತಾ ಇಲ್ಲ, ಬಿಲ್ಗಳಾಗ್ತಾ ಇಲ್ಲ, ಜಿಲ್ಲಾ ಪಂಚಾಯತಿ ಅನುದಾನ ಇಲ್ಲ, ಬೇರೆ ಬೇರೆ ಇಲಾಖೆ ಅನುದಾನಗಳೇನೂ ಇಲ್ಲ. ಇವತ್ತು ನೀರಾವರಿ ಇಲಾಖೆ ಅನುದಾನ ದುರ್ಬಳಕೆ ಮಾಡಿಕೊಂಡು ಅದರಲ್ಲಿ ಪರ್ಸೆಂಟೇಜ್ ಹೊಡ್ಕೊಂಡು ಅದು ಅದರಲ್ಲಿ ಗುತ್ತಿಗೆ ಕೆಲಸಗಳು ಎಲ್ಲ ಕಳಪೆ ಕಾಮಗಾರಿಗಳಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಹೇಳ್ಕೊಳ್ಳಿಕ್ಕೆ ಪ್ರಭಾವಿ. ಬಟ್ ಅಲ್ಲಿ ಈಗ ಕಾಮಗಾರಿಗಳು ಸಂಪೂರ್ಣ ಕಳಪೆ ಆಗಿರುವಂಥದ್ದು. ಹಿಂದೆ ನಾಗರಾಜಯ್ಯನವ್ರ ಕಾಲದಲ್ಲಿ ಮತ್ತು ಹಿಂದಿದ್ದಂಥ ಈ ರಂಗನಾಥ್ ಬರೋದಕ್ಕಿಂತ ಮುಂಚೆ ಏನು ಶಾಸಕರಾದಂಥ ಕಾಲದಲ್ಲಿ 7 ವರ್ಷದಲ್ಲಿ ಹಿಂದೆ ಏನಾಗಿದ್ದೋ ಕಾಮಗಾರಿಗಳು, ನಾಲೆಗಳು ಅಷ್ಟಕ್ಕಾಗಿದೆ. ಈಗ ನೀರು ಬಂದು 3.3 TMC ನೀರು ಬಂದರೂ ಕೂಡ ನಾವು ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ನಮಗೆ ಯಾವುದೇ ನಾಲೆಗಳಾಗಿಲ್ಲ. ಸೊ ನಾಲೆಗಳು ಆಗಬೇಕಾಗಿರುವಂಥದ್ದು. ಮತ್ತು ನಮಗೆ ಸಪ್ರೇಟು ಲಿಂಕ್ ಕೆನಾಲ್ ಏನು ನಾವು ಅದು ಲಿಂಕ್ ಕೆನಾಲ್ ಸುಮಾರು 2013ರಲ್ಲಿ ನಾಗರಾಜಯ್ಯನವರ ಅವತ್ತಿನ ಆಲೋಚನೆ. ನಾಗರಾಜಯ್ಯನವರು ತಾಲೂಕಿಗೆ ಒಂದು ಸಪ್ರೇಟು ನೀರಾವರಿ ನಾವು ತರಬೇಕು, ತಾಲೂಕಿಗೆ ಬೇರೆ ಮುಖಾಂತರ ನೀರಾವರಿ ತರಬೇಕು ನಾಗರಾಜಯ್ಯನವರ ಏನು ಆಲೋಚನೆ ಇತ್ತು, ಅದನ್ನು ಇವತ್ತು ಲಿಂಕ್ ಕೆನಾಲ್ ಅಂತ ಮಾಡಿಕೊಂಡು ಪೈಪ್ಲೈನ್ ಅಂತ ಮಾಡ್ಕೊಂಡು ಹೊರಟಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ತಾಲೂಕಿಗೆ ಒಂದು ರೀತಿ ಅನುಕೂಲನೇ ಇದೆ, ಅನಾನುಕೂಲನೇ ಇದೆ. ನಮ್ಮ ತಾಲೂಕಿನ ನೀರನ್ನು ಮಾಗಡಿ ಜಿಲ್ಲೆಗೆ ಅಲೋಕೇಶನ್ ಮಾಡಿರೋದು ಒಂದು ಅನಾನುಕೂಲ. ತುಮಕೂರು ಜಿಲ್ಲೆಗೆ ಅದು ಕುಣಿಗಲ್ ತಾಲೂಕಿಗಾಗಿರೋ ಅಲೋಕೇಶನ್ ನೀರನ್ನು ಮಾಗಡಿಗೆ ಅಲೋಕೇಶನ್ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿಗೆ ಆಗಿರುವಂಥ 3.3 TMC ನೀರು ಅಲೋಕೇಶನ್ ಸಂಪೂರ್ಣ ಸಿಗೋವರೆಗೂ ನಾವು ನಮ್ಮ ತಾಲೂಕಿಗೆ ಯಾವುದೇ ರೀತಿ ಅನುಕೂಲ ಆಗಲ್ಲ. ಅದು ಇಲ್ಲ, ಲಿಂಕ್ ವಿಚಾರ ಅಲ್ಲಿಗೆ ನಿಂತಿದೆ. ಸೊ ನಾವು ನಾಲೆ ಆಗಬೇಕು ಅಂತ ನಾವು ಕುಣಿಗಲ್ ತಾಲೂಕು ನಮಗೆ ಸಪ್ರೇಟ್ ನಾಲೆ ಆಗಲೇಬೇಕಾಗಿದೆ. ಲಿಂಕಿನ ಪೈಪ್ಲೈನ್ ಮುಖಾಂತರ ನಮಗೆ ಸಪ್ರೇಟ್ ನೀರು ಬರಲೇಬೇಕಾಗಿದೆ. ಸೊ ನಾವು ಅದ್ರ ಪರವಾಗಿದ್ದೀವಿ. ಆದರೆ ನಮ್ಮ ತಾಲೂಕಿನ ನೀರನ್ನ ಮಾಗಡಿಗೋ ರಾಮನಗರಕ್ಕೋ ತೊಗೊಂಡು ಹೋಗ್ಲಿಕ್ಕೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಸಂಪೂರ್ಣ ನಮಗೆ 3.3 TMC ಏನು ಅಲೋಕೇಶನ್ ಆಗಿದೆ, ಆ ಸಂಪೂರ್ಣ ನೀರಾವರಿನ ಉಪಯೋಗಿಸ್ಕೊಳ್ಳಿಕ್ಕೆ ನಾಲೆಗಳಾಗ್ದಲೇ ಹೊರತು, ಕೆರೆಗಳಿಗೆ ತುಂಬಿಸ್ತಲೇ ಹೊರತು ಒಂದು ಹನಿ ನೀರನ್ನು ಕೂಡ ನಾವು ನಮ್ಮ ತಾಲೂಕಿನ ಒಂದು ಗಡಿ ಬಿಟ್ಟು ಮಾಗಡಿ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಹೌದು, ಈಗ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ, ಸರ್ಕಾರ ಇದೆ, ದುರಹಂಕಾರದ ವರ್ತನೆನ ಸರ್ಕಾರ ಇವತ್ತು ಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸರ್ಕಾರ ಇದೆ, ಏನು ಬೇಕಾದ್ರೆ ಮಾಡ್ಕೊಳ್ತೀವಿ, ಇವ್ರೇನು ಹೋರಾಟ ಮಾಡ್ಕೊಳ್ಳಿ. ಇವರು ನೋಡಿದ್ದೀರಾ DK ಶಿವಕುಮಾರ್ ಸಾಹೇಬರು ಮಾತಾಡುವಂಥದ್ದು ನೋಡಿದ್ದೀರಾ ನೀವು? ಹೌದು, ಸ್ವತಂತ್ರ ಇದೆ, ಹೋರಾಟ ಮಾಡ್ಕೊಳ್ಳಿ ಅಂತಾರೆ. ಯಾವ ಹೋರಾಟಗಾರಿಗೆ ಮನ್ನಣೆ ಕೊಡ್ತಾ ಇದ್ದಾರೆ? ಇದು ಸುಮಾರು 1 ತಿಂಗಳಾಯಿತು ಹೋರಾಟ ಆಗಿ, ಒಂದೂವರೆ ತಿಂಗಳಾಗ್ತಾ ಬಂತು. ಇದುವರೆಗೂ ಜಿಲ್ಲಾ ಜನಪ್ರತಿನಿಧಿಗಳನ್ನ, ಮಾಜಿ ಜನಪ್ರತಿನಿಧಿಗಳನ್ನ, ರೈತ ಮುಖಂಡರುಗಳನ್ನ, ಪತ್ರಿಕಾ ಮಾಧ್ಯಮದನ್ನ ಕರೆದು ಜಿಲ್ಲೆಗೆ ಏನು ಅನ್ಯಾಯ ಆಗ್ತಿದೆ ಅಂತ ಕೇಳೋ ಒಂದು ಕನಿಷ್ಠ ಕಾಮನ್ ಸೆನ್ಸ್ ಇವತ್ತು ನೀರಾವರಿ ಮಂತ್ರಿಗಳಿಗಿಲ್ಲ. ಸೊ ಇದನ್ನು ಎಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಪಾಪ ಏನು ಮಾಡಿದ್ದಾರೆ, ಕಮಿಷನ್ ತೊಗೊಂಬಿಟ್ಟಿದ್ದಾರೆ. ವಿಧಿ ಇಲ್ಲ, ಗುತ್ತಿಗೆದಾರ ಕೊಳ್ಪಟ್ಟಿ ಇಟ್ಕೊಂಡಿದ್ದಾನೆ. ಈಗ ಅವ್ರಿಗೆ ಕೆಲಸ ಮುಗಿಸ್ಕೊಡ್ಬೇಕು, ಇಲ್ಲಾಂದರೆ ಗುತ್ತಿಗೆದಾರ ಕೊಟ್ಟರೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಹೋರಾಟಗಾರನಿಗೆ ಬೆಲೆ ಕೊಡದಲೆ ಇವ್ರದ್ದೇ ಆದಂಥ ದಾಟಿಲಿ ಇವರು ಕೆಲಸ ಮಾಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋಗಿದ್ದಾರೆ. ರೈತರುಗಳು ರೊಚ್ಚಿದ್ರೆ ಏನಾಗುತ್ತೆ ಅಂತ ಆಲ್ರೆಡಿ ಒಂದ್ಸಲಿ ತೋರಿಸಿದ್ದಾರೆ. ನಾವು ಸರ್ಕಾರಕ್ಕೆ ಭಾಳ ಮುಖ್ಯವಾಗಿ DK ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡ್ತೀವಿ, ದಯಮಾಡಿ ನಿಮಗೆ ರೈತರ ಬಗ್ಗೆ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ರೈತರ ಬಗ್ಗೆ ಕಾಳಜಿ ಇದ್ದರೆ ಏನು ನೀರಾವರಿ ವಿಚಾರದಲ್ಲಿ ನೀವು ಒಂದು ಸಭೆ ಕರೆದಿ ಕುಣಿಗಲ್ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಕೋಬೇಕು. ಜಿಲ್ಲೆ ನೀರನ್ನು ಬೇರೆ ಜಿಲ್ಲೆಗೆ ಅಲೋಕೇಶನ್ ಮಾಡೋಕ್ಕೆ ನಮ್ಮದು ವಿರೋಧ ಇದೆ. ಈಗ ಅದರಲ್ಲಿ ರಂಗನಾಥ್ ಅವ್ರ ಬಿಹೇವಿಯರ್ ಹೆಂಗಿತ್ತು, ಅದಕ್ಕೆ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅರ್ಥ ಆಗ್ತಿದೆ. ಮೋಸ್ಟ್ಲಿ ಅದು ಭಾಳ ಏನು ಬಿಚ್ಚಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇವತ್ತು ಗುಬ್ಬಿ ಶ್ರೀನಿವಾಸ ಸಾಹೇಬರು ಅವರು ರಂಗನಾಥ್ ಅವ್ರಿಗಿಂತ ಮುಂಚಿನ ರಾಜಕಾರಣಕ್ಕೆ ಬಂದವರು, ನುರಿತ ರಾಜಕಾರಣಿ, ಅನುಭವ ಇದೆ ಅವ್ರಿಗೆ. ನೀರಾವರಿ ವಿಚಾರದಲ್ಲಿ ಜಿಲ್ಲೆಗೆ ಏನು ಅನ್ಯಾಯ ಆಗ್ತಾಯಿದೆ, ಕುಣಿಗಲ್ ತಾಲೂಕಿಗೆ ಏನು ಅನ್ಯಾಯ ಆಗ್ತಿದೆ ಗೊತ್ತಿದೆ. ಇವರು ಕಾಂಗ್ರೆಸ್ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿದ್ವಿ ಅಂತ ತೋರಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲರನ್ನೂ ಯಾಮಾರಿಸ್ದಂಗೆ ಗುಬ್ಬಿ ಶ್ರೀನಿವಾಸ್ ಅವ್ರನ್ನ DK ಶಿವಕುಮಾರ್ ಅವರು ಅಥವಾ ರಂಗನಾಥ್ ಅವರ ಯಾಮಾರಿಸ್ತಾರೆ ಅಂದರೆ ಸುಳ್ಳು. ಯಾಕೆಂದರೆ ಗುಬ್ಬಿ ಶ್ರೀನಿವಾಸ್ ಅವರಿಗೆ ನೀರಾವರಿ ವಿಚಾರವಾಗಿ ಜಿಲ್ಲೆಗೆ ಭಾಳ ಮುಖ್ಯವಾಗಿ ಗುಬ್ಬಿಗೆ ಅನ್ಯಾಯ ಆಗ್ತಾ ಇರೋದು. ಇವತ್ತು D26 ಆಗಿರ್ಬೋದು, ಕೆಲವೊಂದು ಮುಖಾಂತರ ಏನು ನೀರನ್ನ ಎಸ್ಕೇಪ್ ಮಾಡಿ ತೊಗೊಂಡು ಹೋಗ್ತಿದ್ದಾರೆ. ಗುಬ್ಬಿ ತಾಲೂಕಿಗೂ ರೈತರಿಗೆ ಅನ್ಯಾಯ ಆಗುತ್ತೆ. ಅದು ಶ್ರೀನಿವಾಸ್ ಅವ್ರಿಗೆ, ಗುಬ್ಬಿ ಶ್ರೀನಿವಾಸ್ ಅವ್ರಿಗೆ ಮನವರಿಕೆ ಇರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅರ್ಥ ಮಾಡ್ಕೋಬೇಕು. ಅದು ನೋಡಿದೆ, ಅದನ್ನು ಪ್ರತಿಕ್ರಿಯೆ ನೋಡಿಬಿಟ್ರೆ ರಂಗನಾಥ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಅಟ್ಲೀಸ್ಟ್ ಒಂದು ಜನಪ್ರತಿನಿಧಿಗಳಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ತಕ್ಕನಾಗಿ ವಾಸಣ್ಣವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದರೆ ಈ ತಾಲೂಕು ಜಿಲ್ಲೆಯ ಜನಕ್ಕೆ ಅರ್ಥ ಆಗುತ್ತೆ.
ವಾಸಣ್ಣವ್ರಿಗೆ ಅನುಭವ ಆಗಿದೆ, ಭಾಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಇಲ್ಲಿದ್ದು ಕುಮಾರಣ್ಣ ಆಗಿರ್ಬೋದು, ದೇವೇಗೌಡರು ಮನೆತನದ ರಾಜಕಾರಣ, ದೇವೇಗೌಡರು ಮತ್ತು ಕುಮಾರಣ್ಣನ ಹತ್ರ ಇದ್ದಂಥ ಅಷ್ಟು ಫ್ರೀಡಮ್ ಇವತ್ತು ಅವ್ರಿಗೆ ಸಿಗ್ತಾ ಇಲ್ಲ. ಇವತ್ತು ಏನೋ ಒಂದು ಅಭಿಲಾಷೆ ಇಟ್ಕೊಂಡೋದ್ರು, ಏನೋ ಆಸೆ ಆಮಿಷಗಳನ್ನ ಅವ್ರ ಮೇಲೆ ಒಟ್ಟು ಕರ್ಕೊಂಡೋದ್ರು. ಇವತ್ತು ಡೈರಿಲಿ ಏನೋ ಅವ್ರ ಶ್ರೀಮತಿಯವ್ರನ್ನ ಅಧ್ಯಕ್ಷರು ಮಾಡ್ತೀವಿ ಅಂತ ಕರ್ಕೊಂಡು ಏನಾಯಿತು? ಯಾವುದು ಸಿಗ್ತಿದೆ ವಾಸಣ್ಣವ್ರಿಗೆ? ಇವತ್ತು ವಾಸಣ್ಣವರು ಸೀನಿಯರ್ ಮೋಸ್ಟ್ ಲೀಡ್ರು ಇಲ್ಲಿ JDS ಇದ್ದಿದ್ರೆ ಸೀನಿಯರ್ ಮೋಸ್ಟ್ ಲೀಡ್ರು. ಇವತ್ತು ಅಂಥ ವಾಸಣ್ಣವ್ರನ್ನ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಡೆಸ್ಕೋತಾ ಇದೆ, ಅದನ್ನು ನೋಡ್ಬೋದಲ್ಲ, ನಾವೇ ನೋಡ್ತಾ ಇದ್ದೀವಲ್ಲ ಬೆಳಗ್ಗೆ ಮಾಧ್ಯಮದಲ್ಲಿ. ಸೊ ಹಾಗಾಗಿ ವಾಸಣ್ಣವರು ನೊಂದಿದ್ದಾರೆ. ಬಟ್ ಅವ್ರ ಮುಂದೆ ಏನು ತೀರ್ಮಾನ ತೊಗೊಳ್ತಾರೆ ಅದು ಗೊತ್ತಿಲ್ಲ ನಮಗೆ. ಅದು ನಮಗೆ ಮಾಹಿತಿ ಇಲ್ಲ. ಯಾಕೆಂದರೆ ಇವತ್ತು ವಾಸಣ್ಣವ್ರು ದೊಡ್ಡ ಲೀಡ್ರ್ ಇದ್ದಾರೆ. ನಾವು ಅವ್ರ ಬಗ್ಗೆ ಮಾತಾಡುವಂಥದ್ದು ಆ ಒಂದು ನಮಗೆ ಅವರು ರಾಜಕೀಯ ನಿರ್ಣಯಗಳನ್ನ ತೀರ್ಮಾನೋ ಮಟ್ಟಕ್ಕೆ ಮಾತಾಡುವಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ. ಅವರು ವೈಯಕ್ತಿಕ ತೀರ್ಮಾನ ತೊಗೊಳ್ತಾರೆ, ಅವ್ರದ್ದೇ ಆದಂಥ ಒಂದು ವರ್ಚಸ್ಸನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಸೊ ಅವ್ರು ಏನು ತೀರ್ಮಾನ ತೊಗೊಳ್ತಾರೆ ಅವ್ರು ಬಿಟ್ಟಿರೋಂಥದ್ದು.